ನಮಸ್ಕಾರ ರೀ ಎಲ್ಲರಿಗೂ. ಇದು ನಮ್ಮ ಮೊದಲನೇ ವ್ಲಾಗ್ ಐತಿ. ನಮ್ಮ ವ್ಲಾಗ್ ಹೆಸರು ಮಯೂರಿ ಇಮಿಟೇಷನ್ ಜ್ಯುವೆಲರಿ ಮತ್ತು ಸ್ಟೇಷ್ನರಿ ಅಂತ. ಸೊ ನಮ್ಮ ಅಂಗಡಿ ಹೆಸರು ನಮ್ಮ ವ್ಲಾಗ್ ಇಡಾತ್ತೀವಿ. ಇವತ್ತು ನಾವು ರಾಯಬಾಗ್ ಯಾಕೆ ಬಂತೇವಂತ ಹೇಳಿದ್ರೆ, ನಮ್ಮದು ಒಂದು ಬೆಂಗಳೂರದಿಂದ ನಮ್ಮದು ಅಂಗಡಿ ರಿಲೇಟೆಡ್ ಒಂದು ಮಟ್ರಿಯಲ್ ಬೆಂಗಳೂರು ಟು ರಾಯಬಾಗ್ KSRTC ಬಸ್ಲೇ ಪಾರ್ಸಲ್ ಬರತ್ತೈತಿ. ಅದನ್ನು ತರೋ ಸಲುವಾಗಿ ನಾವು ನಮ್ಮ ಚಿಕ್ಕೋಡಿಯಿಂದ ರಾಯಬಾಗ್ನ ಬಂದೇನಿ ರೀ. ಈಗ ನಮ್ಮ ಪಾರ್ಸಲ್ ತರಕ್ಕೆ ಬಸ್ 9 ಗಂಟೆಗೆ ಬರ್ತೈತಿ. ಪಾರ್ಸಲ್ ಏನಿರ್ತೈತೆ ಅಂತ ನಮ್ಮ ಅಂಗಡಿ ಒಳಗಡೆ ವಿಡಿಯೋ ಮಾಡ್ತೀನಿ. ಆಮೇಲೆ ವ್ಲಾಗ್ ನಾ ಸ್ವಂತ ಮಾಡೋಕ್ಕೆ ಕಾರಣ ಐತಿ. ಸೊ ಕೆಲವೊಂದು ಜನ ವ್ಲಾಗರ್ಗೇನೆ 2 ಜನ ವ್ಲಾಗರ್ ಕೇಳಿದೆ, ನಮ್ಮ ಶಾಪಿಗೆ ಬಂದು ಒಂದು ವಿಡಿಯೋ ಮಾಡ್ರಿ ಅಂತ. ಒಬ್ಬರು 3,000 ರೂಪಾಯಿ ಅಂತ ಹೇಳಿದರು. ಸೊ ನಾವು ಈಗ ಸ್ಟಾರ್ಟ್ ಮಾಡಿದ್ರಿಂದ ಅದು ನಮಗೆ ರೇಟ್ ಭಾಳ ಆಯ್ತಂತ ಬ್ಯಾಡ ಅಂತ ಹೇಳಿದ್ವಿ ಅವ್ರಿಗೆ. ಸೊ ಇನ್ನೊಬ್ಬರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಮ ಶಾಪಿಗೆ ಬಂದು ವಿಡಿಯೋ ಮಾಡಿರಿ ಅಂತಂದು ಆಯ್ತು ರೀ ಮೀಟ್ ಆಗ್ರಿ ಅಂತ ಹೇಳಿದರು. ಸೊ ಮೀಟ್ ಆಗೋಕ್ಕಿಂತ ಮುಂಚೆ ಶಾಪ್ದೊಂದು ಫೋಟೋ ಕಳಿಸ್ರಿ ಅಂತ ಹೇಳಿದ್ರು ಅವರು. ಸೊ ಅವರು ಫೇಮಸ್ ವ್ಲಾಗರ್ ರೀ. ನಮ್ಮ ಇಡೀ ಚಿಕ್ಕೋಡಿ ಆಯಿತು, ಸುತ್ತಮುತ್ತ ನಿಪ್ಪಾಣಿ ಎಲ್ಲ ಕಡೆದು ವ್ಲಾಗ್ ಮಾಡ್ತಿರ್ತಾರೆ ಅವರು. ಪ್ರಮೋಷನ್ ವೀಡಿಯೋನು ಮಾಡ್ತಿರ್ತಾರೆ. ಆಮೇಲೆ ಅವ್ರಿಗೆ ನಾ ಶಾಪ್ ಬಗ್ಗೆ ನಾ ಫೋಟೋ ಕಳಿಸಿದ್ದಾರೆ ಅವ್ರಿಗೆ. ಸೊ ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಅವ್ರೇನೂ ನಮಗೆ ರೆಸ್ಪಾನ್ಸೇ ಮಾಡಲಿಲ್ಲ. ನಾ ಕಳಿಸಿ ಈಗ ಮಿನಿಮಮ್ 1.5 ತಿಂಗಳಾಯ್ತು ರೀ. ಸೊ ಕಳಿಸಿದ್ದೀನಿ, ಅವ್ರಿಗೇನೂ ರೆಸ್ಪಾನ್ಸ್ ಇಲ್ಲ. ಬಹುಶಃ ನನ್ನ ಅನಿಸಿಕೆ ಪ್ರಕಾರ ಅವ್ರಿಗೆ ನಮ್ಮ ಶಾಪ್ ಸಣ್ಣದೈತಂತ ಏನೋ ಅವ್ರಿಗೆ ಪ್ರಮೋಷನ್ ಮಾಡೋಕೆ ಅವ್ರಿಗೆ ಏನಾದರೂ ಒಂಥರ ಮುಜುಗರ ಆಗಿರಬೇಕು. ಇರಲಿ, ಅವ್ರವ್ರ ವಿಷಯಕ್ಕೆ ಸಂಬಂಧಪಟ್ಟದಿಲ್ಲ. ಸೊ ಅದಕ್ಕಾಗಿ ನಾವು ಒಂದು ವ್ಲಾಗ್ ಸ್ಟಾರ್ಟ್ ಮಾಡತ್ತೇನೆ ರೀ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ, ಫಾಲೋ ಮಾಡಿರಿ, ಕಮೆಂಟ್ ಮಾಡಿರಿ. ಏನಾದರೂ ವ್ಲಾಗ್ ಒಳಗಡೆ ತಪ್ಪು ಕಾಣಿಸಿದ್ರೆ ಅದನ್ನು ದಯವಿಟ್ಟು ಕಮೆಂಟ್ ಒಳಗಡೆ ಹೇಳ್ರಿ, ನಾವು ತಿದ್ದುಕೊಳ್ತೀವಿ. ಸೊ ಹಿಂಗೆ ಸಪೋರ್ಟ್ ಮಾಡಿರಿ. ಸೊ ನೆಕ್ಸ್ಟ್ ಇನ್ನು ಬಸ್ ಬರ್ತೈತಿ, ಪಾರ್ಸಲ್ ಯಾವ ರೀತಿ ಇರ್ತೈತಿ ಅನ್ನೋದು ವಿಡಿಯೋ ಮಾಡಿ ತೋರಿಸ್ತೇನೆ ರೀ. ಸೊ ಅದಾದಮೇಲೆ ನಾನು ನಮ್ಮ ಶಾಪಿಗೆ ಹೋಗಿ ಅದು ಪಾರ್ಸಲ್ ಒಳಗಡೆ ಏನೈತೆ ಅನ್ನೋದು ನಿಮಗೆ ಎಲ್ಲರಿಗೂ ತೋರಿಸ್ತೇನೆ. ಸೊ ನಮ್ಮ ಶಾಪ್ ಒಳಗಡೆ ಇನ್ನೂ ಏನೇನು ನಿಮ್ಗೆ ಐಟಮ್ಸ್ ಸಿಗ್ತಾವೆ ಅನ್ನೋದು ನಾವು ವಿಡಿಯೋ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು. ಕಂಟಿನ್ಯೂ ವಾಚ್ ಮಾಡಿರಿ ವಿಡಿಯೋನ. ಈಗ ಸೊ ಅದ್ರಲ್ಲಿ ನಾವು ಪಾರ್ಸಲ್ ತೊಗೊಳ್ತೇವೆ ರೀ ಈಗ. ಸೊ ಅಲ್ಲಿ ಪಾರ್ಸಲ್ ತೊಗೊಂಡ್ಬಿಟ್ಟು ನಾವು ಶಾಪ್ ಒಳಗೆ ಓಪನ್ ಮಾಡ್ತೀವಿ. ಇದು ನೋಡ್ರಿ ಬೆಂಗಳೂರು ರಾಯಬಾಗ್ ಬಸ್. ಡೈಲಿ ಈ ಟೈಮ್ಗೆ ಇಲ್ಲಿ ಬರ್ತದೆ, ಅಂದರೆ 9 ಗಂಟೆಗೆ ಬರ್ತದೆ ರೀ. ಸೊ ಇದೈತಿ ಇವತ್ತಿನ ನಮ್ಮ ಪಾರ್ಸಲ. ಇದು ಬೆಂಗಳೂರದಿಂದ ಬಂದಿದ್ದಾರೆ ನಮ್ಮ ಪಾರ್ಸಲ. ಸೊ ಯಾವ ಬಸ್ಸಿಗೆ ಬಂದಿದೆ ಅಂತ ಹೇಳಿದ್ರೆ ಬೆಂಗಳೂರು ರಾಯಬಾಗ. ಇದೆಲ್ಲ ಬಸ್ ನಂಬರ್ ನೋಡ್ಕೊಳ್ರಿ. ಬೆಂಗಳೂರು ರಾಯಬಾಗ ಡೈಲಿ ಸಾಯಂಕಾಲ ಬೆಂಗಳೂರಿಗೆ, ಅಲ್ಲಿ ನಮ್ಮದು 6 ಗಂಟೆಗೆ ಅಥವಾ 6:30ಗೆ ಬೆಂಗಳೂರಿಂದ ಬಿಡ್ತದೆ. ಸೊ ಈ ಟೈಮಿಂಗ್ ಅಂದರೆ 9 ಗಂಟೆಗೆ ರಾಯಬಾಗ್ ಮುಂಜಾನೆ ಬರ್ತದೆ. ಸೊ ಯಾರಾದರೂ ನೀವು ಹೋಗೋದು ಬರೋದಿದ್ರೂ ಈ ಬಸ್ಸಿಗೆ ಬರ್ರಿ, ಸಫಿಷಿಯೆಂಟ್ ಇರ್ತದೆ. ಸೊ ಏನಾದರೂ ಪಾರ್ಸಲ್ ಇದ್ರೂ ಇವ್ರಿಗೆ ಹಾಕ್ಬೋದು. ನೀವು ಕಾಂಟ್ಯಾಕ್ಟ್ ನಂಬರು ನಾನು ನಿಮಗೆ ಮೆನ್ಷನ್ ಮಾಡ್ತೀನಿ ಕಮೆಂಟ್ ಬಾಕ್ಸ್ ಒಳಗಡೆ. ಸೊ ನೆಕ್ಸ್ಟ್ ಇದನ್ನು ಪಾರ್ಸಲ್ ಹೋಗಿ ಶಾಪ್ ಒಳಗಡೆ ಓಪನ್ ಮಾಡ್ತೀನಿ. ಸೊ ಅಲ್ಲಿವರೆಗೆ ವೇಟ್ ಮಾಡಿರಿ. ಥ್ಯಾಂಕ್ ಯು. ನೋಡ್ರಿ, ಈಗ ನಾವು ರಾಯಬಾಗ್ನಿಂದ ಪಾರ್ಸಲ್ ತೊಗೊಂಡು ನಮ್ಮ ಅಂಗಡಿಗೆ ಬಂದ್ವಿ. ಇದು ನೋಡ್ರಿ ನಮ್ಮ ಅಂಗಡಿ ಮಯೂರಿ ಆರ್ಟಿಫಿಷಿಯಲ್ ಜ್ಯುವೆಲರಿ ಆ್ಯಂಡ್ ಲೇಡೀಸ್ ಕಾಸ್ಮೆಟಿಕ್ಸ್. ಮತ್ತು ರೀಸೆಂಟ್ಲಿ ನಾವು ಸ್ಟೇಷ್ನರಿ ಪ್ಲಸ್ ಬುಕ್ ಸ್ಟಾಲ್ನು ಓಪನ್ ಮಾಡಿದ್ದೀವಿ. ಸೊ ಇದೆಲ್ಲ ಎಂತಂತ ಹೇಳಿದ್ರೆ, ಇದು ಅಂಬೇಡ್ಕರ್ ನಗರದಿಂದ ನಿಮ್ಮದು ಆಟೋ ಸ್ಟಾಪ್ ಬರ್ತದಲ್ಲ ಅಲ್ಲಿ. ಸೊ ಆಟೋ ಸ್ಟಾಪ್ನಿಂದ KL ಇಂಜಿನಿಯರಿಂಗ್ ಕಾಲೇಜ್ ರೋಡ್ ರೀ, ಬಾನಂತಿಕೋಡಿ ರೋಡಿಗೆ ಒಳಗಡೆ ಬರ್ಬೇಕ್ರಿ. ನೀವು ಒಳಗಡೆ ಬಂದ್ರೆ ಅಂದರೆ ಅಂಬೇಡ್ಕರ್ ನಗರ ಸೆಕೆಂಡ್ ಕ್ರಾಸ್ ಒಳಗಡೆನೇ ನಮ್ಮ ಅಂಗಡಿ ಇರ್ತದೆ ರೀ. ಸೊ ಇಲ್ಲೆಲ್ಲ ನಮ್ಮದು ಕಾಂಟ್ಯಾಕ್ಟ್ ನಂಬರ್ ಐತಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಥರ ಎಲ್ಲ ಪ್ರಾಡಕ್ಟ್ಸು ನಮ್ಮಲ್ಲಿ ಸಿಗ್ತಾವೆ. ಸೊ ಬರ್ರಿ ಒಳಗಡೆ ಹೋಗೋಣ, ನಮ್ಮ ಅಂಗಡಿ ಒಳಗೆ ಏನೇನು ಐತೆ ಎಲ್ಲ ತೋರಿಸ್ತೀವಿ ನಿಮ್ಗೆ. ಸೊ ಈಗ ಬಂದೇವಿ, ಶಟರ್ ಓಪನ್ ಮಾಡಿ ನಿಮಗೆಲ್ಲ ತೋರಿಸ್ತೀವಿ ಕಂಪ್ಲೀಟಾಗಿ. ವಾಚ್ ಮಾಡಿರಿ. ನೋಡ್ರಿ, ಇಷ್ಟೆಲ್ಲ ನಮ್ಮ ಅಂಗಡಿ ಒಳಗಡೆ ಐಟಮ್ ಸಿಗ್ತದೆ, ಇಮಿಟೇಷನ್ ಜ್ಯುವೆಲರಿ ಸಂಬಂಧಪಟ್ಟಂತೆ. ಆಮೇಲೆ ಈ ಥರ ಎಲ್ಲ ನೀವು ಸ್ಟೇಪ್ರಿ ಆಗಲಿ, ವಿಸ್ಪರ್ಸ್ ಆಗಲಿ. ಸೊ ಇನ್ನು ಆಮೇಲೆ ಟೈಲರಿಂಗ್ ರಿಲೇಟೆಡ್ ಫಾಲ್ಸ್ ಅದಾವೆ. ಆಮೇಲೆ ನಮ್ಮ ಕಡೆ ಲೇಸ್, ನಾಟ್ ಬಾಕ್ಸ್, ಮಷಿನ್ ಸೂಜಿ, ಮಷಿನ್ ಆಯಿಲ್, ಇಲಾಸ್ಟಿಕ್, ಆಮೇಲೆ ರೀಲ್ ದಾರ, ಹುಕ್, ಬಟನ್ಸ್. ಆಮೇಲೆ ಗಿಫ್ಟ್ಸ್ ಐಟಮ್ ಕೊಡೋಕೆ ನಿಮಗೆಲ್ಲ ಈ ಥರ ಶಿವಾಜಿ ಮೂರ್ತಿ ಒಳಗಡೆ ಆಗಲಿ, ಅಂಬೇಡ್ಕರ್ದಾಗಲಿ, ಅಥವಾ ರಾಧಾಕೃಷ್ಣ ಆಗಲಿ, ಗಣಪತಿ, ವಾಚಸ್ ಎಲ್ಲ ಥರದ್ದು ಅದಾವೆ. ಈ ಥರನೂ ಶೋಪೀಸಸ್ಸು ನೀವು ಕೊಡ್ಬೋದು ಗಿಫ್ಟ್. ಸೊ ಇಲ್ಲೆಲ್ಲ ನೋಡಿರಿ. ಆಮೇಲೆ ಎಕ್ಸಾಮ್ಸ್ ರಿಲೇಟೆಡ್ ಎಲ್ಲ ನಿಮ್ಗೆ ಪ್ಯಾಡ್ಸ್ ಅದಾವೆ, ಬುಕ್, ಪೆನ್, ಪೆನ್ಸಿಲ್ಸ್ ಎಲ್ಲ ಇದಾವೆ. ಹುಡುಗಿಯರ್ಗೆಲ್ಲ ನೇಲ್ ಪೇಂಟ್ಸ್, ಆಮೇಲೆ ಈ ಥರ ಎಲ್ಲ ಬಾಡಿ ಸ್ಪ್ರೇ, ಪರ್ಫ್ಯೂಮ್ಸ್, ಎಲ್ಲ ಥರ ವೆರೈಟಿ. ಆಮೇಲೆ ನೀವು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಕ್ಕೂ ಈ ಥರ ಎಲ್ಲ ಪಾಪರ್ಸ್ ಇದಾವೆ. ಆಮೇಲೆ ಎಲ್ಲ ನೀವು ನೋಡ್ಬೋದು, ಸ್ಪಾರ್ಕ್ಯುಲರ್ ಗನ್ ಐತಿ. ಸೊ ಇನ್ನೂ ಎಲ್ಲ ಲೇಡೀಸ್ ರಿಲೇಟೆಡ್ ಈ ಥರ ಎಲ್ಲ ನಮ್ಮ ಹತ್ರ ಎಲ್ಲ ಐಟಮ್ಸು ಈ ಥರ ಎಲ್ಲ ಸಿಗ್ತಾವೆ. ಸೊ ನೆಕ್ಸ್ಟ್ ವ್ಲಾಗ್ ಒಳಗಡೆ ನಾನು ಕಂಪ್ಲೀಟಾಗಿ ಒಂದೊಂದು ಮಟ್ರಿಯಲ್ದು ಒಂದೊಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಇದು ನಮ್ಮದು ಇಷ್ಟ ಐತಿ, ನಮ್ಮದು ಚೆಕ್ ಶಾಪ. ಸೊ ಇದನ್ನೆಲ್ಲ ನಮ್ಮದು ನೋಡಿರಿ. ಇಲ್ಲೆಲ್ಲ ನಾವು ಬುಕ್ ಸ್ಟಾಲ್ ರಿಲೇಟೆಡ್ ಎಲ್ಲ ಇದಾವೆ. ಇಷ್ಟೆಲ್ಲ ಮಟ್ರಿಯಲ್ ಐತಿ. ಇಷ್ಟೊಂದು ಸಣ್ಣ ಅಂಗಡಿ ಒಳಗೆ ನಾವು ಸೆಟಪ್ ಮಾಡ್ಕೊಂಡೀವಿ. ಸೊ ನೆಕ್ಸ್ಟ್ ವಿಡಿಯೋ ಒಳಗಡೆ ಎಲ್ಲ ಕಂಪ್ಲೀಟ್ ನಿಮಗೆ ತೋರಿಸ್ತೇನೆ, ನಮ್ಮ ಅಂಗಡಿ ಒಳಗೆ ಏನೇನು ಅದಾವೆ ಅಂತಂದು. ಸೊ ಇದೇ ಥರ ವಾಚ್ ಮಾಡ್ಕೊತವ್ರಿ, ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು. ಇವತ್ತು ನಾ ಮಾರ್ನಿಂಗ್ ಹೋಗಿದ್ದಲ್ರಿ ನಾ ರಾಯಬಾಗ್ಗೆ ಪಾರ್ಸಲ್ ತರಕ್ಕೆ. ಟೋಟಲ್ 2 ಬ್ಯಾಗ್ ನಮ್ಗೆ ಬೆಂಗಳೂರಿನಿಂದ ಇವತ್ತು ಪಾರ್ಸಲ್ ಬಂದವ. ಇದ್ರೊಳಗಡೆ ಏನಿದಾವೆ ಅಂತ ಹೇಳಿದ್ರೆ ಕಮರ್ ಪಟ್ಟ. ಸೊ ಲೇಡೀಸ್ಗೆ ಫಂಕ್ಷನ್ಗೆ ಯೂಸ್ ಆಗೋ ಥರ. ಸೊ ಎಲ್ಲ ನೋಡ್ಬೋದು ಇಲ್ಲಿ ನೀವು ಯಾವ ಥರ ಸ್ಟೋನ್ಸ್ ಇದೆ. ಸೊ ನೋಡ್ರಿ ಇಲ್ಲೆಲ್ಲ ಯಾವ ಥರ ಡಿಸೈನ್ಸ್ ಐತಿ. ವಿತ್ ಲಕ್ಷ್ಮಿ ಇದು, ವಿತ್ ಎಲ್ಲ ಕಡೆ ಲಕ್ಷ್ಮಿ ಇದು. ಕೆಳಗಡೆ ಒಂದು ಕಮರ್ ಪಟ್ಟಾಗ
ಗ್ರೀನ್ ಕಲರ್ ಸ್ಟೋನ್ ಅದಾವ್ರಿ ಕೆಳಗಡೆ. ಸೊ ಟೋಟಲ್ ನಿಮಗೀಗ 4 ಅವೈಲೇಬಲ್ ಇದಾವೆ ಈ ಪೀಸಸ್ ಒಳಗಡೆ. ರೀಸನೇಬಲ್ ಪ್ರೈಸ್ ಒಳಗಡೆ ನಮ್ಮ ಕಡೆ ಅವೈಲೇಬಲ್ ಇರ್ತಾವೆ. ಆಮೇಲೆ ಇನ್ನೊಂದು ವೈಟ್ ಕಲರ್ ಸ್ಟೋನ್ ಒಳಗಡೆ ತೋರಿಸ್ತೇನೆ. ವೈಟ್ ಕಲರ್ ಒಳಗಡೆ ಕೂಡ 4 ಅವೈಲೇಬಲ್ ಇದಾವೆ. ಸೇಮ್ ಡಿಸೈನ್ಸ್ ರೀ ಎಲ್ಲ. ಇದು ಇಲ್ಲೂ ಎಲ್ಲ ಲಕ್ಷ್ಮೀದೆಲ್ಲ ಸ್ಟ್ಯಾಚ್ಯೂ ಇರ್ತದ. ಕೆಳಗಡೆ ವೈಟ್ ಸ್ಟೋನ್ ಅದಾವೆ. ಸೊ ಇವು ಕೂಡ ನಮ್ಮ ಹತ್ರ ಈಗ ಸದ್ಯಕ್ಕೆ 4 ಪೀಸಸ್ ಆಗಲಿ ಟೋಟಲ್ 8 ಪೀಸಸ್ ನಮ್ಮ ಹತ್ರ ಪಾರ್ಸಲ್ ಬಂದವ್ರಿ ಗೈಸ್. ಸೊ ನೋಡ್ಬೋದು ಇಲ್ಲಿ ನೀವು ಎಲ್ಲ ವೆರೈಟಿ ರೀಸನೇಬಲ್ ಪ್ರೈಸ್ ಒಳಗಡೆ ಕೊಡತ್ತೀವಿ. ನಿಮಗೆ ಹೋಲ್ಸೇಲ್ ಪ್ರೈಸ್ ಒಳಗಡೆ ಈ ಥರ ಸಿಗಂಗಿಲ್ಲ. ಅಂಥ ಪ್ರೈಸ್ ನಮ್ಮ ಮಯೂರಿ ಇಮಿಟೇಷನ್ ಜ್ಯುವೆಲರಿ ಆ್ಯಂಡ್ ಸ್ಟೇಷ್ನರಿ ಒಳಗಡೆ ಅವೈಲೇಬಲ್ ಇದಾವೆ. ಇದೆಲ್ಲಿ ಬರ್ತೈತೆ ಅಂತ ಹೇಳಿದ್ರೆ ಅಂಬೇಡ್ಕರ್ ನಗರ, ಸೆಕೆಂಡ್ ಕ್ರಾಸ, ಚಿಕ್ಕೋಡಿ, ಅಂಜೂರ್ಲಿ ಹೋಟೆಲ್ ಹಿಂದ್ಗಡೆ ಸೈಡು, KL ಇಂಜಿನಿಯರಿಂಗ್ ಕಾಲೇಜ್ ರೋಡ್ ಏನೈತ್ರಲ್ಲ ಅಲ್ಲಿ ಅಂಬೇಡ್ಕರ್ ನಗರ ಸೆಕೆಂಡ್ ಕ್ರಾಸ್ ಒಳಗಡೆ ಬಂದು ನಮ್ಮದು ಮಯೂರಿ ಸ್ಟೇಷ್ನರಿ ಎಲ್ಲೈತೆ ಅಂತ ಕೇಳಿದ್ರು ಯಾರೂ ನಿಮಗೆ ಹೇಳ್ತಾರೆ. ಸೊ ಕಾಂಟ್ಯಾಕ್ಟ್ ನಂಬರ್ ನಮ್ಮದು 7019911362. ಸೊ ಇವತ್ತಿನ ಬ್ಲಾಗ್ ಇಷ್ಟ ಐತಿ. ಸೊ ನೆಕ್ಸ್ಟ್ ಬ್ಲಾಗ್ ಒಳಗಡೆ ಪ್ರತಿಯೊಂದು ನಮ್ಮಲ್ಲಿ ಏನೇನು ಸಾಮಾನ್ಸ್ ನಿಮ್ಮ ಹತ್ರ ಅವೈಲೇಬಲ್ ಇದಾವಲ್ಲ ವಿತ್ ಪ್ರೈಸ್ ಸಕಟ್ ನಿಮ್ಗೆ ನಾವು ನೆಕ್ಸ್ಟ್ ಬ್ಲಾಗ್ ಒಳಗಡೆ ಖಂಡಿತ ತಿಳಿಸ್ಕೊಡ್ತೀವಿ. ಥ್ಯಾಂಕ್ ಯು. ಹಿಂಗೆ ಸಪೋರ್ಟ್ ಮಾಡಿರಿ, ಫಾಲೋ ಮಾಡಿರಿ.